ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ಈ ಪ್ರತಿಭಟನೆಗಳು, ಈ ಟೀಕೆಗಳು, ಟಿಪ್ಪಣಿಗಳು ತಾರಕಕ್ಕೆ ಏರ್ತೋ ಅದನ್ನು ನಾವು ನೋಡಿದ್ದೀವಿ. ಎಚ್ ಡಿ ಕುಮಾರಸ್ವಾಮಿ ಮಾತಾಡ್ತಾ ಇದ್ರು, BJP ನಾಯಕರು ಮಾತಾಡ್ತಾ ಇದ್ರು, ಕೊನೆಗೆ ದೊಡ್ಡಗೌಡರೇ ಪ್ರತಿಭಟನೆಗಿಳಿದು ಬಿಟ್ರು. ನೋಡಿ, ಇದು ಸಂಗತಿ. ಈ ಕಾಲಕ್ಕೆ ತಕ್ಕಂಗೆ ಹೆಂಗೆ ಬುದ್ಧಿವಂತಿಕೆಯನ್ನು ಮೆರಿಬೇಕು ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಡಿ ಕೆ ಶಿವಕುಮಾರ್ ಅವ್ರನ್ನ ಹೊಗಳಕ್ಕೆ ಹೇಳ್ತಾ ಇಲ್ಲ. ಏನು ಮಾಡಿದ್ರು ಹೇಳಿ? ನಿನ್ನೆ ಅವ್ರು ಹೇಳಿದ್ದೇನು ಅಂತಂದರೆ, ನೋಡ್ರಪ್ಪ, ಇಷ್ಟ ಇರುವಂಥವ್ರು ಕೊಡಿ, ಇಷ್ಟ ಇಲ್ವಾ ಬಿಟ್ಟುಬಿಡಿ. ನಂಬರ್ 1. ನಂಬರ್ 2, ದೊಡ್ಡಗೌಡ್ರಂಥವ್ರು, ದೇವೇಗೌಡರಂಥವ್ರು ಇಂಥ ವಯಸ್ಸಲ್ಲಿ ಬಂದು ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ನಾವು ಅದರ ಸೀರಿಯಸ್ನೆಸ್ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಏನು ಅಂತಂದರೆ, ಇಷ್ಟ ಇದ್ದಂಥವ್ರು ಕೊಡಿ, ಇಷ್ಟ ಇಲ್ದಿದ್ದಂಥವ್ರು ಬಿಟ್ಟುಬಿಡಿ. ಎಷ್ಟರ ಮಟ್ಟಿಗೆ ನೋಡಿ, ಈ ಒಂದು ಲೆಕ್ಕದಲ್ಲಿ ಬೆಣ್ಣೆಯಲ್ಲಿರುವಂಥ ಕೂದಲು ಎತ್ತರಲ್ಲ ಅಷ್ಟರ ಮಟ್ಟಿಗೆ ಸರಿ ಮಾಡಿಟ್ರು. ಸೂಕ್ಷ್ಮ ತಗೊಂಡು ಹೋಗಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದರು. ಸುಮ್ಮನೆ ಏನು ಅಂದರೆ ಇಲ್ಗಲಾಟೆ ಯಾಕೆ ಬೇಕು? ಈಗ ನೋಡಿದ್ರೆ ದೇವೇಗೌಡರು ಕೂಡ ಪ್ರತಿಭಟನೆ ಬರ್ತೀನಿ ಅಂತಾರೆ. ಇಂಥ ಸಂದರ್ಭದಲ್ಲಿ ಏನಾದರೂ ಒಂದು ಚೂರು ಎಡವಟ್ಟುಗಳಾದರೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಅನಗತ್ಯವಾಗಿ ಮೈ ಮೇಲೆ ಹೇಳ್ಕೊಳ್ಳುವಂಥದ್ದು ಯಾಕೆ? ಸರ್ಕಾರಕ್ಕೆ ಮುಜುಗರ ಆಗಬಾರ್ದು, ಎಚ್ಚರಿಕೆ ಹೆಜ್ಜೆ ಇಡಬೇಕು. ಹೀಗಾಗಿ ಏನು ಅಂದರೆ, ನೋಡ್ರಿಯಾ, ನಿಮಗೆ ಯಾರಿಗೆ ಇಷ್ಟ ಇದೆ ಅವ್ರು ಕೊಡ್ರಿ. ಈ ಬಲವಂತವಾಗೇನೋ ಭೂ ಸ್ವಾಧೀನ ಮಾಡಿಬಿಡ್ತೀವಿ, ಹಾಗೆ ಹೀಗೆ ಇವೆಲ್ಲ ಖಂಡಿತ ಇಲ್ಲ. ನೀವು ಕೊಡ್ತೀರಾ, ನೀವು ಪರಿಹಾರ ಬೇಡವಾ ಇಟ್ಕೊಳ್ಳಿ. ಬೇಕು, ಇಂಥವೆಲ್ಲ ಬುದ್ಧಿವಂತಿಕೆಗಳು ಬೇಕು ರಾಜಕಾರಣದಲ್ಲಿ. ಅಷ್ಟೇ ಅಲ್ಲ, ನಿನ್ನೆ 2ನೇ ಹಂತದ ಅಂತಿಮ ಅಧಿಸೂಚನೆ ಕೂಡ ಪ್ರಕಟ ಆಯಿತು. 4 ಗ್ರಾಮಗಳ 4940 ಎಕರೆ ಜಾಗ ಭೂ ಸ್ವಾಧೀನಕ್ಕೆ ಆದೇಶ ಕೊಟ್ಟಾಯಿತು. ಸೊ ಇದೆಲ್ಲದರ ಜೊತೆಗೇನು ಅಂತಂದರೆ, ಈ ಜಂಟಿ ಮಾಪನ ಸಮೀಕ್ಷೆ ಕಾರ್ಯಕ್ಕೂ ಕೂಡ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಸರ್ವೆ ಕಾರ್ಯದ ಬದಲು ಈ ಪರಿಹಾರ ನೀಡಬೇಕು ಫಸ್ಟು ಅನ್ನೋದಕ್ಕೆ ತಯಾರಿ ನಡೀತಾ ಇದೆ. ಇಲ್ಲಿ ತನಕ ಬಂದು ನಿಂತಿದೆ. ಇನ್ನು BJPಗೆ ಇದೊಂದು ಪ್ರಮುಖ ಅಸ್ತ್ರ, JDSಗೆ ಇದೊಂದು ಪ್ರಮುಖವಾದಂಥ ಅಸ್ತ್ರ. ಬಿಡದಿ ಟೌನ್ಶಿಪ್ ವಿಚಾರವನ್ನೇ ಕೈ ಬಿಡಿ ಅಂತ ರಾಜ್ಯ BJP ಆಗ್ರಹಿಸಿದೆ. ನಾಳೆ ಬೆಂಗಳೂರಿನಲ್ಲಿ BJP ನಾಯಕರು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾರಂತೆ. 1 ದಿನದ ಪ್ರತಿಭಟನೆ. ಸಂಸದರು, ಶಾಸಕರು, ನಾಯಕರುಗಳು ಭಾಗಿಯಾಗ್ತಾರೆ. ಬಿಡದಿ ರೈತರ ಮೇಲಿರುವಂಥ ಪ್ರಕರಣಗಳನ್ನು ಕೈ ಬಿಡಿ ಅಂತ ಆಗ್ರಹಿಸಿ ನಡೀತಿರುವಂಥ ಪ್ರತಿಭಟನೆ. ನಾಳೆ 1 ದಿನದ ಪ್ರತಿಭಟನೆ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಒಂದು ಕಡೆ ನೋಡಿ, ಇದ್ಯಾಕೋ ಮಿತಿಮೀರಿ ಹೋಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ, ದೊಡ್ಡಗೌಡರಂಥ ದೊಡ್ಡ ಶಕ್ತಿ ಇಲ್ಲಿ ಎಂಟ್ರಿ ಆಗ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಎಷ್ಟರ ಮಟ್ಟಿಗೆ ಬುದ್ಧಿವಂತಿಕೆಯನ್ನು ಮೆರೆದ್ರು ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಯಾರಿಗೆ ಇಷ್ಟ ಇದೆ ಅವ್ರಿಗೆ ಕೊಡ್ರಪ್ಪ, ನೀವು ಯಾರಿಗೆ ಇಷ್ಟ ಇಲ್ವಲ್ಲ ಬಿಟ್ಟುಬಿಡಿ ಅಂತ. ಅಂದರೆ ಇಲ್ಲಿಗೆ ಎಲ್ಲವನ್ನೂ ಕೂಡ ಶಮನಗೊಳಿಸುವಂಥ ಪ್ರಯತ್ನ, ಮೊದಲ ಹಂತದ ಪ್ರಯತ್ನ ಈಗ ಶುರು ಆಗಿದೆ. ಸೊ ಆದರೂ ಕೂಡ ನಾಳೆ BJP ಪ್ರತಿಭಟನೆ ಮಾಡ್ತೀನಿ ಅಂತ ಹೊರಟಿದೆ. ಏನಿದೆ ಹೆಚ್ಚಿನ ವಿವರ? ರಂಗನಾಥ್, ಈ ಬಿಡದಿ ಟೌನ್ಶಿಪ್ ವಿವಾದ ಸದ್ಯಕ್ಕೆ ಮುಗಿಯುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗಾಗಲೇ ಸಂಪೂರ್ಣವಾಗಿ ರಾಜಕೀಯ ತಿರುವನ್ನು ಪಡ್ಕೊಂಡಿದೆ. ಮತ್ತೊಂದು ಕಡೆ ರೈತರು ಕೂಡ ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಕೊಡೋದಿಲ್ಲ ಅಂತೇಳಿ ಉಗ್ರವಾದಂಥ ಹೋರಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಮಧ್ಯೆ CM DK ಶಿವಕುಮಾರ್ ಸಾಕಷ್ಟು ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ಯಾಕಂದರೆ 3 ದಿನಗಳ ಕೆಳಗೆ ಮಂಡಳ್ಳಿ ಗ್ರಾಮದಲ್ಲಿ ಅಕ್ಷರಶಃ ರಣಾಂಗಣವಾಗಿತ್ತು. ಸರ್ವೆ ಕಾರ್ಯಕ್ಕೆ ಬಂದಂಥ ಅಧಿಕಾರಿಗಳನ್ನು ಅಲ್ಲಿರುವಂಥ ರೈತರು ಹಟ್ಟಾಡಿಸಿ ಹೊಡೆದು ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡಿದರು. ಇದಾದ ನಂತರ ಮಾರನೇ ದಿನವೇ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಸರ್ಕಾರಕ್ಕೆ ನಾನು ಪತ್ರವನ್ನು ಬರೆದಿದ್ದೀನಿ, ಯಾವುದೇ ರೀತಿಯ ರಿಪ್ಲೈನ ಕೊಟ್ಟಿಲ್ಲ, ನಾನು ಕೂಡ ಹೋರಾಟದಲ್ಲಿ ಪಾಲ್ಗೊಳ್ತೀನಿ ಅನ್ನೋಂಥದ್ದು ಕೂಡ ತಿಳಿಸಿದ್ದು. ಅದಾದಮೇಲೆ ಇನ್ನೊಂದು 2-3 ದಿನಗಳಲ್ಲೂ ಕೂಡ ದೇವೇಗೌಡರು ಏನು ಬೈರಮಂಗಲ ಗ್ರಾಮದಲ್ಲಿ ರೈತರು ಹೋರಾಟವನ್ನು ನಡೆಸ್ತಾ ಇದ್ದಾರೆ, ಆ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಅನ್ನುವಂಥದ್ದು ಕೂಡ ತಿಳಿದು ಬಂದಿತ್ತು. ಅದ್ರ ಜೊತೆಗೆ ಮತ್ತಷ್ಟು ಹೋರಾಟವನ್ನು ರೈತರು ಕೂಡ ತೀವ್ರಗೊಳಿಸೋದಕ್ಕೂ ಕೂಡ ಮುಂದಾಗಿದ್ರು. ಇವೆಲ್ಲವುಗಳಿಂದಲೂ ಕೂಡ ಸರ್ಕಾರಕ್ಕೆ ಮುಜುಗರ ಉಂಟಾಗಿತ್ತು. ಇದು ಬೇರೆದೇ ಸ್ವರೂಪಕ್ಕೆ ತಿರುಗ್ತಾ ಇತ್ತು. ಈ ಒಂದು ಎಲ್ಲ ವಿಷಯಗಳನ್ನು ಹರಿತಂತ DK ಶಿವಕುಮಾರ್ ಅವರು ನಿನ್ನೆ ಏಕಾಏಕಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಜೊತೆಗೆ ಯೋಜನೆಯನ್ನು ಕುರಿತು ಸಂಪೂರ್ಣವಾಗಿ ವಿವರವಾಗಿ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿ ಎಲ್ಲ ವಿಚಾರಗಳನ್ನು ಕೂಡ ತಿಳಿಸ್ತಾರೆ. ಜೊತೆಗೆ ಮತ್ತೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಈ ಒಂದು ಯೋಜನೆ ನನ್ನ ಕನಸಿನ ಯೋಜನೆ ಅಲ್ಲ, ಹಿಂದೆ ಕುಮಾರಸ್ವಾಮಿ ಅವರು CM ಆದಂಥ ಸಂದರ್ಭದಲ್ಲಿ ಅವರು ಜಾರಿ ಮಾಡಿರುವಂಥದ್ದು. ಆ ನಂತರದಲ್ಲಿ ಬಂದಂಥ CMಗಳು ಅದನ್ನು ಮುಂದುವರಿಸ್ಕೊಂಡು ಬಂದಿದ್ರು, ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂಥದ್ದು ಕೂಡ ಅವರ ಮೇಲೆ ನೇರವಾಗಿ ಆರೋಪವನ್ನು ಮಾಡಿದರು. ಜೊತೆಗೆ ಮತ್ತೊಂದೆರಡು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದರು.
ಮಂಡಲಹಳ್ಳಿ ಗ್ರಾಮದಲ್ಲಿ ಸರ್ವೆ ಕಾರ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ JMCಗೆ ಅಡ್ಡಿಪಡಿಸಿ ರೈತರು ವಿರೋಧವನ್ನು ವ್ಯಕ್ತಪಡಿಸಿದ ನಂತರದಲ್ಲಿ ಎಚ್ಚೆತ್ತುಕೊಂಡು ನಿನ್ನೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಬಲವಂತದ ಭೂಸ್ವಾಧೀನ ಮಾಡಲ್ಲ. ಈ ಒಂದು ಯೋಜನೆಗೆ ಯಾವೆಲ್ಲ ರೈತರು ಒಪ್ಪಿಗೆ ಕೊಡ್ತಾರೆ ಅವರಿಗೆ ನಾವು ಅವರ ಒಂದು ಜಮೀನುಗಳಿಗೆ ಪರಿಹಾರವನ್ನು ಕೊಡ್ತೀವಿ, JMCಯನ್ನು ಮಾಡ್ತೀವಿ. ಯಾರು ಒಪ್ಪಿಗೆ ಕೊಡಲ್ಲ ಅವರು ಅವರ ಜಮೀನಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೋದು. ಜೊತೆಗೆ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ನಮಗೆ ಅರ್ಜೆಂಟ್ ಇಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡೋದಕ್ಕೂ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡ್ತೀವಿ ಅನ್ನೋಂಥದ್ದು. ಯಾಕಂದರೆ ಒಂದು ಕಡೆ ಏನಾದರೂ ಸರ್ಕಾರ ಯೋಜನೆಯನ್ನು ಮಾಡೇ ಮಾಡ್ತೀವಿ ಅಂತೇಳಿ ರೈತರು ಮತ್ತೇನಾದರೂ ಸರ್ಕಾರ JMC ಕಾರ್ಯಕ್ಕೆ ಕಳಿಸಿದಂಥ ಸಂದರ್ಭದಲ್ಲಿ ಮತ್ತೆ ದೊಡ್ಡ ಮಟ್ಟಿನ ಹೋರಾಟ ಆಗುತ್ತೆ, ಅಲ್ಲಿ ಅಹಿತಕರ ಘಟನೆಗಳು ನಡೆಯುತ್ತವೆ. ಅದ್ರ ಮಧ್ಯೆ ದೇವೇಗೌಡರು ಏನಾದ್ರು ಬಂದು ಅಲ್ಲಿ ಪ್ರತಿಭಟನೆಗೆ ಕುಳ್ಕೊಂಡ್ರೆ ಇದು ಬೇರೆ ಸ್ವರೂಪಕ್ಕೆ ಹೋಗುತ್ತೆ, ಸರ್ಕಾರಕ್ಕೆ ದೊಡ್ಡ ಮಟ್ಟಿಗೆ ಮುಜುಗರ ಉಂಟಾಗುತ್ತೆ. ಈ ಎಲ್ಲ ವಿಷಯಗಳನ್ನು ಅರ್ಥಂತ DK ಶಿವಕುಮಾರ್ ಸೂಕ್ಷ್ಮವಾದಂಥ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಒಂದು ಕಡೆ ಯೋಜನೆಯನ್ನು ಬಿಡಲ್ಲ ಅಂತ ಹೇಳ್ತಿದ್ದಾರೆ, ಯೋಜನೆಯನ್ನು ಮುಂದುವರಿಸ್ತೀವಿ, ಆದರೆ ರೈತರಿಗೆ ನಾವು ಯಾವುದೇ ರೀತಿಯ ತೊಂದರೆ ಕೊಡಲ್ಲ ಅಂತ. ಹೀಗಾಗಿ ಇವೆಲ್ಲ ವಿಷಯಗಳನ್ನ ಇಟ್ಕೊಂಡೆ ಸೂಕ್ಷ್ಮವಾದಂಥ ಎಚ್ಚರಿಕೆ ಹೆಜ್ಜೆಯನ್ನು DK ಶಿವಕುಮಾರ್ ಇಡ್ತಾ ಇದ್ದಾರೆ. ಅದ್ರ ಮಧ್ಯೆ ಕೂಡ ಈಗಾಗಲೇ ನಿನ್ನೆ ಎರಡನೇ ಫೈನಲ್ ನೋಟಿಫಿಕೇಶನ್ ಕೂಡ ಬಿಟ್ಟಿದ್ದಾರೆ. ಒಂದು ಕಡೆ ಯಾವುದೇ ರೀತಿಯ ತೊಂದರೆ ಕೊಡಲ್ಲ ಅಂತ ಹೇಳಿದ್ರು ಕೂಡ ಎರಡನೇ ಹಂತದ ಅಂತಿಮ ಅಧಿಸೂಚನೆ, ಅದರಲ್ಲಿ ಪ್ರಮುಖವಾಗಿ 4940 ಎಕರೆಗಳು 4 ಗ್ರಾಮಗಳಿಂದಲೂ ಕೂಡ ಭೂ ಸ್ವಾಧೀನಕ್ಕೆ ಫೈನಲ್ ನೋಟಿಫಿಕೇಶನ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಇದು ಒಂದು ಕಡೆ ರೈತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರೈತರಿಗೆ ತೊಂದರೆ ಕೊಡಲ್ಲ ಅನ್ನುವಂಥದ್ದು, ಮತ್ತೊಂದು ಕಡೆ ಭೂಸ್ವಾಧೀನಕ್ಕೂ ಕೂಡ ಫೈನಲ್ ನೋಟಿಫಿಕೇಶನ್ ಕೊಡುವಂಥದ್ದು, ಆದೇಶ ಹೊರಡಿಸುವಂಥದ್ದು. ಈ ರೀತಿ ಎಚ್ಚರಿಕೆ ಹೆಜ್ಜೆಯನ್ನು DK ಶಿವಕುಮಾರ್ ಇಟ್ಟು ಯೋಜನೆಯನ್ನು ಹಂತ ಹಂತವಾಗಿ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.